ನಿಜನೇ ಹೇಳ್ಬೇಕು ಕಲ್ಯಾಣಿ, ಆದ್ರೆ ನೀನ್ ಇಲ್ಲಿರ್ಬೇಕು ಅಂದ್ರೆ ನಿಜನ ಮುಚ್ಚಿಡ್ಬೇಕಾಗತ್ತೆ. ನಿಮಗ್ ನೋವು ಕೊಡ್ಬೇಕು ಅಂತಾನೆ ಅವ್ರ ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದಾಳಮ್ಮ. ಅದು ನಿಜ ಆಗಿದ್ದಕ್ಕೆ ಹೇಳಿದ್ದು. ಅಪ್ಪ ನಿನಗ್ ಕೈ ಮುಗಿತೀನಿ, ದಯವಿಟ್ಟು ಇನ್ನೇನು ಮಾತಾಡ್ಬೇಡ. ಅಮ್ಮ ಇನ್ನೇನ್ ಹೇಳ್ತಾಳೋ ಏನು. ಮುಖ ನೋಡು ಹೇಗಿದೆ ಅಂತ. ಯಾಕೆ ಈ ಮುಖ ಕೂಡ ಬ್ಯಾಂಡೇಜ್ ಕಟ್ತೀರಾ? ಬ್ಯಾಂಡೇಜ್ ಕಟ್ಟೋದಲ್ಲ, ತಲೆ ಮೇಲೆ ಸರಿಯಾಗಿ 4 ಕುಟ್ಟಬೇಕು. ನಿನ್ ಮಾಡ್ತೀನಿ. ಈ ಕುಂಕುಮ ಬೇರೆ. ಬಂದ್ಲಮ್ಮ. ಅಮ್ಮ, ಯಾರ್ ನಿನ್ಗಮ್ಮ? ಹೀಗಂತಾನೆ ನನಗ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಹಾಗಂತೀರ ಅಮ್ಮ? ಮತ್ತಿನ್ನೇನು, ನಾನ್ ನಿನ್ನ ಹತ್ರ ಎಲ್ಲ ವಿಷಯನೂ ಮಾತಾಡ್ತೀನಿ. ನೀನ್ ಮಾತ್ರ ನನಗೆ ಗೊತ್ತಾಗದ ಹಾಗೆ ಸ್ವಂತವಾಗಿ ನಿರ್ಧಾರ ತಗೊಂಡು ಇಷ್ಟ ಬಂದ ಹಾಗೆ ಮಾಡಿದ್ರೆ ನನಗೆ ಹೇಗಿರುತ್ತೆ? ಕಲ್ಯಾಣಿ ಅಮ್ಮ ಸತ್ತು ಹೋಗಿದ್ದಾರೆ, ಅವಳಪ್ಪ ಜೈಲ್ಗೆ ಹೋಗಿದ್ದಾರೆ. ಕಲ್ಯಾಣಿ ಅನಾಥೆ ಆಗೋಗ್ತಾಳೆ ಅಂತ ಈ ಮನೆಗೆ ಕರ್ಕೊಂಡ್ ಬಂದೆ ಅಮ್ಮ. ನಿಜನೇ ಹೇಳ್ದೆ ಮುಚ್ಚಿಟ್ಟಿದ್ದು ನನ್ ತಪ್ಪೆ ಅಮ್ಮ, ನನ್ನ ಕ್ಷಮಿಸಿ ಬಾ. ನೀ ನನ್ನ ಹತ್ರ ಮಾತಾಡ್ಬೇಡ. ಮಾಧುರಿ, ಒಂದ್ ಸೆಲ್ಫಿ ಪ್ಲೀಸ್, ನೆನ್ಪಿಗೋಸ್ಕರ. ಓಕೆ. ಅಮ್ಮ, ನೀನ್ ತುಂಬಾ ಒಳ್ಳೆಯವಳು. ಆದ್ರೆ ಅಪ್ಪ ನಿನ್ನ ನಂಬಲಿಲ್ಲ. ಅನುಪಮ ಮಾತ್ನೇ ನಂಬಿದ್ರು. ಅವಳು ಮಾಡಿದ ಮೆಸೇಜ್ಗಳಿಗೆ ನಿನ್ ಲೈಫ್ನೇ ಮುಗಿಸ್ಬಿಡ್ತು. ನಾನಿಲ್ಲಿಗೆ ಬಂದ್ಮೇಲೆ ನಮ್ ಶತ್ರು ಆಗಿರೋ ಅನುಪಮ ಮೇಲೆ ಸಿಹಿಡ್ ತೀರಿಸ್ಕೊಳ್ಳೋಣ ಅಂತ ಡಿಸೈಡ್ ಆದೆ. ಆದ್ರೆ ಏನ್ ಮಾಯ ಮಾಡಿದಾಳೋ, ಯಾವ ಮಂತ್ರ ಹಾಕಿದಾಳೋ, ಆ ಅಜ್ಜಿ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಪೊಲೀಸ್ ಆಫೀಸರ್ ಅಂತೂ ಅವಳನ್ನ ಕಾಪಾಡೋದಕ್ಕೆ ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ದಾನಂದ್ರೆ ನಂಬ್ತೀಯ ನೀನು? ಬಟ್ ಡೋಂಟ್ ವರಿ ಅಮ್ಮ, ಆ ಅನುಪಮನ ಎಷ್ಟು ಜನ ಎಷ್ಟು ಸಲ ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ನಾನಿಲ್ಲಿಂದ ಹೋಗೋದಲ್ಲ, ಇರೋ ಈ ಸ್ವಲ್ಪ ಟೈಮಲ್ಲೇ ಅವಳನ್ನ ಎಲ್ಲರೂ ದ್ವೇಷಿಸೋ ಹೋಗಿ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ನ ಮಗಳೇ ಅಲ್ಲ ಅನ್ಕೋತೀನಿ. ನಿನ್ಗೇನಾದ್ರೂ ತಲೆಗೆರೆ ಕೆಟ್ಟ ಹೋಗಿದ್ಯಾ ಅಥವಾ ಹುಚ್ಚಿಗೆ ಹಿಡ್ದಿದ್ಯಾ? ನನಗ್ ಮಾನಸಿಕವಾಗಿ ಹಿಂಸೆ ಕೊಟ್ಟು ನೀನ್ ಏನ್ ಸಾಧಿಸ್ಬೇಕು ಅಂತಿದ್ಯಾ? ಇದರಿಂದ ನಿನ್ಗೇನ್ ಆನಂದ ಸಿಕ್ಕತ್ತೆ? ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನೇ ಮಾಡ್ತಾ ಬರ್ತಿದ್ಯಾ. ನೀನ್ ಹಾಗ್ ಮಾಡಿದ್ರಿಂದ ನನ್ ಮಾಧುರಿ ಪ್ರಾಣ ಹೋಯ್ತು. ನಮ್ಮಪ್ಪ ಜೈಲಿಗೆ ಹೋದ್ರು. ಇವಾಗ ನಾನ್ ಏನ್ ಅನ್ಕೋತೀನೋ ಅದನ್ನೇ ಮಾಡ್ತೀನಿ. ನೀನೇನ್ ಜೈಲಿಗೆ ಹೋಗಲ್ಲ ಬಿಡು. ನಾನೇನಾದ್ರೂ ಪರವಾಗಿಲ್ಲ ಕಲ್ಯಾಣಿ, ಆದ್ರೆ ನೀನ್ ಬೀದಿಗೆ ಹೋಗ್ಬಿಡ್ತೀಯ. ನಮ್ಮಮ್ಮ ತಾಳ್ಮೆಯಿಂದ ಇರೋವರೆಗಷ್ಟೇ ತುಂಬಾ ಒಳ್ಳೆಯವರಾಗಿರ್ತಾರೆ. ಅವ್ರಿಗೇನಾದ್ರೂ ಕೋಪ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಓ ಹಾಗಾ? ನನಗೂ ಹೇಳಿ ಹೇಳಿ ಸಾಕಾಯ್ತು. ಅಪ್ಪ ಜೈಲಲ್ಲಿ ಇದ್ದಾರೆ ಅಂತ ಯಾಕೆ ಹೇಳ್ದೆ ನೀನು? ಸಮಯದಲ್ಲಿ ಶೌರ್ಯ ಸಹಾಯ ಮಾಡಿದಕ್ಕೆ ಒಳ್ಳೇದಾಯ್ತು. ಅದಕ್ಕೆ ನಿನಗೇನು ಹೇಳ್ದೆ? ಅಮ್ಮ ಮೌನವಾಗಿ ಸುಮ್ನೆ ಹೊರಟೋದ್ರು. ನನಗ್ ಬೈದ್ರೆ ಚೆನ್ನಾಗಿರ್ತಿತ್ತಾ? ಬರೀ ಬೈಯೋದಲ್ಲ, ನಿನ್ನನ್ನು ಚೆನ್ನಾಗಿ ಹೊಡೆದು ಮನೆಯಿಂದ ಆಚೆಗೂ ಹಾಕಬಹುದು. ಆಗ ಎಲ್ಲ ಹೋಗ್ತೀಯ ನೀನು?
ಇಷ್ಟೊಂದ್ ಭಯ ಇರೋಳು ನನಗ್ ಕೇರ್ ಟೇಕರ್ ಆಗಿರ್ತೀನಿ ಅಂತ ಯಾಕೆ ಒಪ್ಕೊಂಡೆ? ಯಾಕೆ ಸೈನ್ ಮಾಡ್ದೆ? ನಿನ್ನ ಒಂಟಿಯಾಗಿ ಬಿಡೋಕಾಗ್ದೆ. ನಿನ್ನ ಭವಿಷ್ಯಕ್ಕೋಸ್ಕರ ನಿನ್ನ ತಾಯಿ ಎಷ್ಟು ಕಷ್ಟಪಡ್ತಿದ್ಲು, ನಾನು ಹಾಗೇನೆ ನಿನ್ನ ಒಳ್ಳೇದಕ್ಕೋಸ್ಕರನೇ ಇಷ್ಟ. ನಿಲ್ಸು. ನಮ್ಮಮ್ಮಂಗೂ ನಿನಗೂ ಹೋಲಿಸ್ಕೋಬೇಡ. ಅವಳಿದ್ದ ಸ್ಥಾನಕ್ಕೆ ನೀನ್ ಬರ್ಬೇಕು ಅಂದ್ರೆ 1000 ಜನ್ಮ ಎತ್ತಬೇಕು. ಆಗ ನೀನ್ ಮಾಡಿರೋ ಪಾಪ ಕಡಿಮೆ ಆಗ್ಬಹುದು ಅಷ್ಟೇ, ಬಿಟ್ರೆ ನಿನ್ ಜೀವನ ಚೆನ್ನಾಗಿರಕ್ ಸಾಧ್ಯ ಇಲ್ಲ. ಈಗ್ಲೂ ಕೂಡ ನಿನ್ ಸ್ಥಾನ ಏನು ಅಂತ ನಿನಗ್ ಗೊತ್ತಿಲ್ಲ. ಜಸ್ಟ್ ಕೆಲಸದವಳು ಅಷ್ಟೇ. ವಯಸ್ಸಲ್ಲಿ ದೊಡ್ಡೋಳು ಅನ್ನೋ ಕಾರಣಕ್ಕೆ ಸ್ವಲ್ಪ ಜನ ಗೊತ್ತಿಲ್ದೆ ನಿನಗೆ ಗೌರವ ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ನೀನ್ ಹೊರಗಡೆ ಮಾಡ್ತಿರೋ ಕೆಲ್ಸಕ್ಕೆ, ನಮ್ಮಮ್ಮನ ಸಾಯಿಸಿದಕ್ಕೆ, ನಮ್ಮಪ್ಪನ ಜೈಲ್ ಪಾಲ್ ಮಾಡಿರೋದಕ್ಕೆ ಅಸಹ್ಯ ಪಡ್ತಿದ್ರು. ಹೋಗು, ನನಗೆ ನೀತಿ ಪಾಠ ಹೇಳೋಕ್ ಬರ್ತಾಳೆ ದೊಡ್ಡದಾಗಿ. ಹೀಗೆ ರಿವರ್ಸ್ ಆ ಕ್ಲಾಸ್ ತಗೊಂಡ್ರೇನೆ ಇಂಥವ್ರು ಸೈಲೆಂಟ್ ಆಗೋದು. ಇಲ್ಲ ಅಂದ್ರೆ ನನಗೆ ಹೀಗಿರು ಹಾಗಿರು ಅಂತ ಹೇಳ್ತಾ ಇರ್ತಾರೆ. ಇವಳೇನ್ ಚೆನ್ನಾಗಿ ನಡೀತಾ ಇದ್ದಾಳೆ, ಎಲ್ಲರ ಮುಂದೆ ಕುಣ್ತಿರ್ತಾಳೆ, ಯಾರು ಇಲ್ಲ ಅಂದ್ರೆ ಕ್ಯಾಟ್ ವಾಕ್ ಮಾಡ್ತಿರ್ತಾಳೆ. ಇವಳಿಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ಯಾ, ಇಲ್ಲ ಅನುಪಮಮ್ಮನ್ ಮನ್ಸಿಗೆ ನೋವು ಕೊಡೋದಕ್ಕೆ ಹೀಗೆ ನಾಡ್ಕಾಡ್ತಿದ್ದಾಳ? ಈ ಕೋತಿ ಆಟನ ಹೇಗಾದ್ರೂ ಮಾಡಿ ಕಂಡಿಡ್ದು ಅಮ್ಮನಿಗೆ ನೋವು ಕೊಟ್ಟಿದ್ದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಹಾಗೆ ಮಾಡ್ತೀನಿ. ದಮಯಂತಿ, ಏನಮ್ಮ? ಏನ್ ಮಾಡ್ತಿದ್ಯಾ? ನಾನು ರೆಸ್ಟೇ ತಗೋತಿಲ್ಲ, ಎಲ್ಲ ಕೆಲ್ಸನೂ ಮಾಡ್ತಾ ಇದ್ದೀನಿ. ನಿಮ್ಮಪ್ಪನ್ ನೋಡ್ದ್ಯಾ? ಇಲ್ಲಮ್ಮ. ಅದೇ ಅಲ್ವಾ ನಿನ್ ಕೆಲ್ಸ, ಮಾಡ್ಲಿಲ್ವಲ್ಲ? ಲೋ ಬಾಲಾಜಿ, ನಾವೆಲ್ಲಿಗೆ ಹೋಗಿ ಬರ್ತಿದೀವೋ? ದೇವಸ್ಥಾನಕ್ಕೆ ಹೋಗಿ ಬರ್ತಿದೀವಿ ಯಜಮಾನ್ರೆ. ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ಊಟನೂ ಮಾಡ್ಕೊಂಡ್ ಬಂದ್ಬಿಡ್ತಿದ್ವಿ. ಇದ್ಯಾಕೋ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೋ. ಸರಿ ಯಜಮಾನ್ರೆ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಎಲ್ಲಿಗೆ ಹೋಗಿದ್ರಿ? ಪಾರ್ವತಿ ಪರಮೇಶ್ವರನ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಮ್ಮೋರೆ. ಕುಂಕುಮ ಇಲ್ವಲ್ಲ? ದಮಯಂತಿ, ಪ್ರಶ್ನೆಗಳು ಆಮೇಲೆ. ಕುಡಿಯಕ್ ನೀರ್ ತಗೊಂಬ. ಇವ್ರಿಗೆ BP ಮಾತ್ರೆ ಕೊಡ್ಬೇಕು. ಹೇಳ್ದೇನೆ ಯಾವತ್ತು ಎಲ್ಗೂ ಹೋಗೋರಲ್ಲ. ಇವತ್ತು ಹೇಳಲಿಲ್ಲ ಅಂದ್ರೆ ಬೇಕಾದವರು ಮುಖ್ಯವಾದವರೇ ಆಗಿರ್ತಾರೆ. ಏನಪ್ಪ ಹಾಗಿದ್ದೀರಾ? ಆ ಕಲ್ಯಾಣಿ ಅವರಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಂಡ್ರಾ? ಅವ್ರೇನೋ ಯೋಚನೆಯಲ್ಲಿದ್ದಾರೆ ಅನ್ಸುತ್ತೆ. ಸಂಜೆ ಮಾತಾಡಿದ್ರಾಯ್ತು. ಬಾ. ನಾನ್ ಕೇಳ್ತೀನಿರಮ್ಮ. ಪರವಾಗಿಲ್ಲ, ನಡಿ.
ಯಜಮಾನ್ರೆ, ಜೈಲಲ್ಲಿ ಯಾರನ್ನ ನೋಡ್ಕೊಂಬರಕ್ ಹೋಗಿದ್ರಿ? ದುರಾದೃಷ್ಟನ, ದೌರ್ಭಾಗ್ಯನ? ಅರ್ಥ ಆಗ್ಲಿಲ್ಲ ಯಜಮಾನ್ರೆ. ಮನೆಯವ್ರಿಗೂ ಕೂಡ ನಿನ್ನಂತ ಪರಿಸ್ಥಿತಿನೇ ಬರಬೇಕು, ಅರ್ಥ ಆಗ್ಬಾರ್ದು. ಅಪ್ಪ ಹೇಳ್ತಾರೆ ಅನ್ನೋ ಅಷ್ಟ್ರಲ್ಲಿ ಯಾಕಮ್ಮ ಹೇಳ್ಕೊಂಡ್ ಬಂದ್ಬಿಟ್ಟೆ? ಬೇಡದೆ ಇರೋ ವಿಷಯನ ತಿಳ್ಕೊಂಡು ಏನ್ ಮಾಡ್ತೀಯ? ಬಾಮ್ಮ ಬಾ. ಅಮ್ಮ ಯಾವತ್ತು ಸುಳ್ಳು ಹೇಳ್ದೇ ಇರೋರು ನಿನ್ನಿಂದ ಇವತ್ತು ಸುಳ್ಳು ಹೇಳ್ಬೇಕಾಗ್ ಬಂತು. ಏನಾದ್ರೂ ಹೇಳಿದ್ರೆ ಮುಖ ತಿರುಗಿಸ್ಕೊಂಡು ಹೊರಟೋಗ್ತೀಯ. ಜೈಲಲ್ಲಿರೋ ಅಪರಾಧಿ ಮಗಳನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ಯಾ. ಬರ್ತಾ ಬರ್ತಾ ಈ ಮನೆ ಛತ್ರ ಆಗೋಗ್ತಿದೆ ಅನ್ನಿಸ್ತಾ ಇದೆ. ಅಮ್ಮನ ಅಭಿಪ್ರಾಯ ಕೂಡ ಇದೇ ಆಗಿರೋದಕ್ಕೆ ಸುಮ್ಮನಿದ್ದಾರೆ. ನಿನ್ನ ಮೇಲೆ ಇನ್ನೂ ಅಭಿಮಾನ ಇರೋದಕ್ಕೆ ಏನು ಅಂದಿಲ್ಲ. ಮನೆ ಕೆಲಸ ಮಾಡ್ಕೊಂಡು ತಗ್ಗಿ ಬಗ್ಗಿ ಇರ್ತೀಯ ಅಂತ ಅಂದ್ಕೊಂಡ್ವಿ, ಆದ್ರೆ ಹೊರಗಡೆ ಹೋಗಿ ಯಾರ್ಯಾರನ್ನ ಜೋಡಿ ಮಾಡ್ಕೋತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಬೃಂದಾವನದಂತಹ ಈ ಮನೇನ ಕಿಷ್ಕಿಂದ ಖಂಡದಾಗ ಬದಲಾಯಿಸಿದ್ಯಾ. ನಿನಗೊಂದು ದೊಡ್ಡ ನಮಸ್ಕಾರ. ಅಜಯ್ ಸೆಲ್ ಓಪನ್ ಮಾಡು. ಓಕೆ ಸರ್. ಅಜಯ್, ಊಟಕ್ಕೆ ಬರ್ಲಿಲ್ಲ ಅಂತ ನಾನೇ ತಗೊಂಡ್ ಬಂದಿದ್ದೀನಿ, ತಿನ್ನಿ. ನನಗ್ ಬೇಡ. ಹಸುವಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆ ಯಜಮಾನ್ರ ಮಾತಿಗೆ ಹಸುವಾಗ್ತಾ ಇಲ್ಲ ಅಂತ ಹೇಳಿ. ಯಾರವರು ಹಾಗ್ ಮಾತಾಡ್ತಾ ಇದ್ರು? ವಾಪಸ್ ಯಾಕೆ ಏನು ಮಾತಾಡ್ಲಿಲ್ಲ? ನಾನೀಗ ಮಾಡಿರೋ ತಪ್ಪಿಗೆ ಅವರು ನನ್ನ ಪ್ರಾಣ ತೆಗೆದ್ರು ಕೂಡ ತಪ್ಪೇನೂ ಇಲ್ಲ. ನಿಮ್ ಹೆಂಡತಿನ ಸಾಯಿಸಿದಿರ ಅನ್ನೋ ಕೋಪ ಅವ್ರಿಗೆ ತುಂಬಾ ಇದೆ ಅನ್ಸುತ್ತೆ. ಸತ್ತೋಗಿರೋದು ಅವ್ರ ಮಗಳ? ಮಾಧುರಿ, ಗಟ್ಟಿಯಾಗಿ ಹಿಡ್ಕೊ. ಕೊಡು. ಮಾಧುರಿ, ಗಟ್ಟಿಯಾಗಿ ಹಿಡ್ಕೊ. ಆ ಕೈ ಕೊಡು. ಯಾಕೆ ಸಾಯಿಸಿದ್ರಿ? ನಾನ್ ಸಾಯಿಸ್ಲಿಲ್ಲ. ಹೇಳಿದ್ರು ಯಾರು ನಂಬಲಿಲ್ಲ. ನೀವೇ ಸಾಯಿಸಿದ್ದು ಅಂತ ನಿಮ್ ಮಗಳು ಹೇಳಿದ್ಲು ಅಂತ ಕೇಳ್ಪಟ್ಟೆ. ಚಿಕ್ಕ ಹುಡುಗಿ ಕೋಪದಲ್ಲಿ ಭಯದಲ್ಲಿ ಹಾಗೆ ಹೇಳ್ಬಿಟ್ಲು. ಆಮೇಲೆ ತುಂಬಾನೇ ಹತ್ಲು. ಈಗ ನಿಮ್ ಮಗಳು ಎಲ್ಲಿದ್ದಾಳೆ? ಬಂದು ಹೋದ್ರಲ್ಲ ಅವ್ರ ಮನೆಯಲ್ಲೇ. ಅಷ್ಟೊಂದ್ ಬೈದ್ರು ಮತ್ತೆ ನಿಮ್ ಮಗಳಿಗೆ ಆಶ್ರಯ ಕೊಟ್ರ? ಮನುಷ್ಯರಲ್ಲಿ ದೇವ್ರಿರ್ತಾರೆ ಅಂತಾರಲ್ಲ, ಆಗ್ಲೇ ಬಂದವರು ಕೋಪಿಷ್ಟ ದೇವರು. ನೀವೇನೋ ನಿಮ್ ಹೆಂಡತಿನ ಸಾಯಿಸಿಲ್ಲ ಅಂತಿದ್ದೀರಾ, ಆದ್ರೆ ಶಿಕ್ಷೆ ಆಗ್ತಿದೆ. ಅನ್ಯಾಯ ಅಲ್ವಾ? ಈ ಕೊಲೆ ಕೇಸ್ಗಿಂತ ಮನ್ಸುಗಳನ್ನ ಒಡೆಯುವಂತ ಪಾಪ ಭಯಂಕರವಾಗಿರುತ್ತೆ. ಆ ಪಾಪನ ನಾನು ಮಾಡಿದ್ದೀನಿ. ಕನಸನ್ನ ಸುಟ್ಟಾಕಿದ್ದೀನಿ. ಕಣ್ಣೀರು ಬರೋ ಹಾಗೆ ಮಾಡಿದ್ದೀನಿ. ಮನಸ್ಸಿಲ್ದೇ ಇರೋ ಮನುಷ್ಯನ ಹಾಗೆ ಎಲ್ಲರ ದೃಷ್ಟಿಲೂ ಕೆಟ್ಟವನಾಗ್ಬಿಟ್ಟಿದ್ದೀನಿ. ನಾಲ್ಕು ಜನರ ಮಾತಿಗಿಲ್ಲ ಅಂದಿದ್ದಕ್ಕೆ ಕೊನೆಗೆ 4 ಗೋಡೆಗಳ ಮಧ್ಯದಲ್ಲೇ ಇದ್ದೀನಿ. ಬಂಧಿಯಾಗಿ, ಖೈದಿಯಾಗಿ, ಜೀವಂತ ಶವವಾಗಿ.
ವಾಶ್ರೂಮ್ ಹೋಗಿದ್ದಾಳೆ. ನಿಜವಾಗ್ಲೂ ಇವಳಿಗೆ ಆಕ್ಸಿಡೆಂಟ್ ಆಗಿ ಕುಣಿತಿದ್ದಾಳ ಇಲ್ಲ ಅಂದ್ರೆ ನಾಟಕ ಮಾಡ್ತಿದ್ದಾಳ ಗೊತ್ತಾಗ್ಬಿಡುತ್ತೆ. ಈ ಕೋತಿ ನಾಟಕನ ಎಲ್ಲರ ಮುಂದೆ ನಾನ್ ಪ್ರೂವ್ ಮಾಡ್ತೀನಿ. ಅಯ್ಯೋ ಕಲ್ಯಾಣಿ, ನೀನೊಬ್ರನ್ನ ಅಳಿಸಿ ಖುಷಿಯಾಗಿ ಫೀಲ್ ಆಗೋ ಸ್ಯಾಡಿಸ್ಟ್ ಅಲ್ಲ. ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ಅನುಪಮ ಮೇಲೆ ಸೇಡ್ ತೀರಿಸ್ಕೋಬೇಕು. ಅವಮಾನದಿಂದ ದಿನ ಕುಗ್ಗ್ ಹೋಗ್ತಾ ಸತ್ ಹೋಗ್ಬೇಕು. ನಿನ್ ಪರ್ಫಾರ್ಮೆನ್ಸ್ ಎಲ್ಲ ಇದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಆಲ್ ದ ಬೆಸ್ಟ್. ಇಷ್ಟೊತ್ತಿಗೆ ಅನುಪಮ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ. ಅಮ್ಮ, 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 ಏನದು? ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀರಾ? ಹಾಗೆ ಸಿಕ್ಕಾಕೋತೀನಿ, ಡಿಲೀಟ್ ಮಾಡಿ ಬಿಸಾಕ್ತೀನಿ. ಅಮ್ಮ, 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 ಏನಾಯ್ತಮ್ಮ? ಕೆಳಗಡೆ ಬಿದ್ದಿರೋದು ಕಾಣಿಸ್ತಿಲ್ವಾ? ಏನಾಯ್ತು ಅಂತ ಕೇಳ್ತಿದ್ಯಲ್ಲ. ಎದ್ದೇಳಿ ಅಮ್ಮ, ಹುಷಾರು, ನಿಧಾನವಾಗಿ ಎದ್ದೇಳಿ. ಈ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಅಮ್ಮ. ನೋ ನೋ, ಆ ಕುರ್ಚಿ ಬೇಡ. ದೇವ್ರೆ, ನನಗೆ ಯಾಕೆ ಹೀಗಾಗ್ತಿದೆ ಅಮ್ಮ? ಅರೆ, ಏನಾಯ್ತು? ಬಿದ್ದೋಗ್ಬಿಟ್ಲಾ? ಹೌದಪ್ಪ. ಹುಷಾರು, ಮೊದ್ಲೇ ಅವಳಿಗೆ ಆಕ್ಸಿಡೆಂಟ್ ಆಗಿದೆ. ಏಟ್ ಮೇಲೆ ಏಟ್ ಬೀಳೋದು ಅಂದ್ರೆ ಇದೇನೇನೋ ಅಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಮೊದ್ಲೋಗಿ ಅಲ್ಲಿ ಕೂತ್ಕೊಳ್ಳಿ, ಔಷಧಿ ತಗೊಂಬತ್ತೀನಿ. ಹಾ, ಮೊದ್ಲು ಆ ಕೆಲಸ ಮಾಡು. ಹೋಗಿ ಅವ್ರನ್ನ ಕೂರ್ಸು. ಇದೇನು ವಿಡಿಯೋ ರೆಕಾರ್ಡೇ ಆಗಿಲ್ಲ? ನಾನು ಆನ್ ಮಾಡಿ ಇಟ್ಟಿದ್ನಲ್ವಾ? ಲೂಸ್ ಸಿದ್ದು ಮರಿ, ಪೆದ್ದು ಮರಿ ಕಣೋ ನೀನು. ನೀನ್ ನನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡಿದ್ರೆ ನಾನು ಅಷ್ಟು ಈಸಿಯಾಗಿ ಸಿಕ್ಕಾಕೋತೀನಿ ಅನ್ಕೊಂಡ್ಯಾ? ಈ ಹುಡುಗಿ ಮಾಮೂಲಿ ಹುಡುಗಿ ಅಲ್ವೇ ಅಲ್ಲ. ಅಲ್ಲ, ಯಾವಾಗ ಬಿದ್ಲು, ಯಾವಾಗ ರೆಕಾರ್ಡ್ ಆಫ್ ಮಾಡಿದ್ಲು? ಇವಳನ್ನ ಹೊರಗೆ ಹಾಕ್ಬೇಕಂದ್ರೆ ಬ್ರೈನ್ ಇನ್ನೂ ಜಾಸ್ತಿ ಯೂಸ್ ಮಾಡಬೇಕು. ಛೇ, ಏನ್ ಲಕ್ಷ್ಮಿ, ಒಂದ್ ವಾರದ ಕೆಲ್ಸನೆಲ್ಲ ಇವತ್ತೇ ಮುಗಿಸ್ಬೇಕು ಅನ್ನೋ ಹಾಗೆ ಗಡಿಬಿಡಿ ಮಾಡ್ತಿದ್ಯಾ? ನಾಳೆಯಿಂದ ನನ್ ಕೆಲ್ಸಕ್ ಬರಲ್ಲಮ್ಮ. ಏನಾಯ್ತು? ನಮ್ಮ ಮತ್ತೆ ತಿಥಿ ಕಾರ್ಯ ಇದೆ ಅಮ್ಮ, ಅದಕ್ಕೆ ನಿಮ್ಮನ್ನೊಂದು 5,000 ಕೇಳೋಣ ಅನ್ಕೊಂಡೆ. ಸಂಬಳದಲ್ಲಿ ಮುರ್ಕೊಳ್ಳಿ. ನನ್ ಕತ್ತರಿಸಿ ಕಿಡ್ನಿನೋ ಲಿವರೋ ಮಾರಿದ್ರೆ ದುಡ್ಡು ಬರುತ್ತೇನೋ, ಆದ್ರೆ ನನ್ ಪರ್ಸಲ್ಲಾಗ್ಲಿ ನನ್ ಬೀರುನಲ್ಲಾಗ್ಲಿ ಒಂದ್ ಚಿಲ್ರೆ ಕಾಸು ಕೂಡ ಇಲ್ಲ. 5,000 ಅಷ್ಟೇ ಅಲ್ವಮ್ಮ ಕೇಳಿದ್ದು?
ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿರೋ ನೀನ್ ಹೇಗ್ ಬೇಡ್ಕೋತಿದ್ಯೋ, ಪಲ್ಲವಿ ಅಂತ ಹೆಸರಿಟ್ಕೊಂಡಿರೋ ನಾನು ದುಡ್ಡು ಬೇಕು ಅಂದ್ರೂ ಹಾಡು ಹೇಳ್ಬೇಕಾಗುತ್ತೆ. 1-2 ಚರಣ ಹಾಡಿದ್ರೆ ಸಾಕಾಗಲ್ಲ. ಜಾಸ್ತಿ ಅಗತ್ಯ ಬಂದ್ರೆ ನಮ್ಮತ್ತೆ ಚರಣಗಳನ್ನೇ ಹಿಡ್ಕೋಬೇಕು. ಇದು ನನ್ನ ಪರಿಸ್ಥಿತಿ.